ಮತ್ತೆ ಅವಳ ಜಾತಕದ ಪ್ರಕಾರ ಹೆಸರಿಡುವಂತ ವಿಚಾರದಲ್ಲಿ ನಮ್ಮಗಳಲ್ಲಿ ಗೊಂದಲ ಉಂಟಾಯಿತು. ನಮ್ಮ ಅಮ್ಮಂಗಂತೂ ಹೆಣ್ಣು ಮಗು ಬಂದಿದ್ದು ಅವರು ಬಹಳ ಅಪೇಕ್ಷೆ ಪಡ್ತಾ ಇದ್ರು, ಹೆಣ್ಣು ಮಗು ಬೇಕು ನಮಗೆ ಅಂತ ಹೇಳಿ. ಅದೇ ಪ್ರಕಾರ ಗುರುನಾಥ್ ನಮ್ಗೆ ಕರುಣಿಸಿದ್ರು. ಬಹುಶಃ ಅಧಿಕಾರ ಅವರಿಗೆ ಹೆಚ್ಚಿರೋದು, ನಮಗೆ ಏನೂ ಇಲ್ಲ. ಮಹಾಸನ್ನಿಧಾನ ಆವಾಗ ಇನ್ನು ಶಿಷ್ಯ ಸ್ವೀಕಾರ ಆಗಿರಲಿಲ್ಲ. ಆ ಸಮಯದಲ್ಲಿ ಜಾತಕವನ್ನು ಪರಿಪೂರ್ಣವಾಗಿ ತಿರುಗಿಸಿ ಅವರು ಎಲ್ಲ ನೋಡಿದ್ರು, ಓದಿದ್ರು. ಏನೋ ನಾನು ಸುಧಾರಿಸಬಲ್ಲೆ, ಗುರುನಾಥರಿದ್ದಾರೆ, ಹೆಂಗೋ ಆಗ್ಬಹುದೇನೋ ಅಂತ ಒಂದು ಧೈರ್ಯವಾಗಿ ಮಾಡೋಣ ಅಂತೇಳಿ ಹೇಳಿದೆ ನಮ್ಮ ಮನೆಯವಳಿಗೆ. ನಮ್ಮ ಮನೆಯವಳು ಫೋನ್ ಮಾಡಿ, ಮಗು ಚಿಂತೆ, ಅವಳಿಗೆ ಟ್ರೈನಿಂಗ್ ಅಲ್ಲಿದ್ರು ಮಗು ಚಿಂತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾತ್ಮ ರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಇದು ನನ್ನ ಇನ್ನೊಂದು ಸಣ್ಣ ಅನುಭವ. ನನ್ನ ಮಗಳು ಜನನ ಆದಮೇಲೆ ಮತ್ತೆ ಅವಳ ಜಾತಕದ ಪ್ರಕಾರ ಹೆಸರಿಡುವಂಥ ವಿಚಾರದಲ್ಲಿ ನಮ್ಮಗಳಲ್ಲಿ ಗೊಂದಲ ಉಂಟಾಯಿತು. ನಮ್ಮ ಹಿರಿಯರು ಒಂದು ಹೆಸರು ಸೂಚಿಸಿದ್ರೆ, ನನ್ನ ಮನೆಯವಳ ತಂದೆ ತಾಯಿ ಇನ್ನೊಂದು ಹೆಸರು, ಹೀಗೆ ನಮ್ಮಲ್ಲಿ ಒಂದು ಹೆಸರು, ಹೀಗೆಲ್ಲ ಹೆಸರಿನ ಬಗ್ಗೆ ಗೊಂದಲ ಉಂಟಾದಾಗ ನಮಗೆ ಗುರುನಾಥರ ಪ್ರಸಾದವಾಗಿ ನನಗೊಂದು ಮಗಳು ಹುಟ್ಟಿ, ನಮ್ಮ ಇಡೀ ಕುಟುಂಬಕ್ಕೆ, ನಮ್ಮ ಕುಟುಂಬದಲ್ಲಿ ಮೊದಲನೇ ಮಗು. ನನ್ನ ಹೆಂಡತಿ ಅವರ ತಂದೆ ತಾಯಿಗೆ ಒಬ್ಳೆ ಮಗಳಾದ್ರಿಂದ ಅವರಿಗೂ ಮೊಮ್ಮಗಳು ಒಬ್ಳೆ. ನನ್ನ ಅಪ್ಪ ಅಮ್ಮಂಗೆ ಬಹಳ ಆನಂದ, ಒಂದು ಮಗು ಬಂದಿದ್ದರಿಂದ. ನಮ್ಮ ಅಮ್ಮಂಗಂತೂ ಹೆಣ್ಣು ಮಗು ಬಂದಿದ್ದು ಅವರು ಬಹಳ ಅಪೇಕ್ಷೆ ಪಡ್ತಾ ಇದ್ರು, ಹೆಣ್ಣು ಮಗು ಬೇಕು ನಮಗೆ ಅಂತ ಹೇಳಿ. ಅದೇ ಪ್ರಕಾರ ಗುರುನಾಥರು ನಮ್ಗೆ ಕರುಣಿಸಿದ್ರು. ಎಲ್ಲ ಆಗಿ ಅಪರೂಪಕ್ಕೆ ಬಂದ ನನ್ನ ಮಗಳಿಗೆ ಹೆಸರಿಡೋ ವಿಚಾರದಲ್ಲಿ ಯಾವುದೋ ಒಂದು ವಿಶೇಷವಾಗಿ ಹೆಸರಿಡಬೇಕು ಅನ್ನೋ ಒಂದು ಉದ್ದೇಶ, ಎಲ್ಲರಿಗೂ ಅವರವರ ಮನಕ್ಕೆ ಬಂದ ಹಾಗೆ ಹೆಸರುಗಳನ್ನು ಸೂಚಿಸಕ್ಕೆ ಶುರು ಮಾಡಿದ್ರು. ನಮಗೆ ಕಡೆಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ಇದು ಗುರುಪ್ರಸಾದ, ನಮಗೆ ಗುರುನಾಥರು ಕರುಣಿಸಿದ ಒಂದು ಪ್ರಸಾದ. ಹಾಗಾಗಿ ಈ ಮಗುವಿಗೆ ಹೆಸರಿಡುವಂಥ ಬಹುಶಃ ಅಧಿಕಾರ ಅವರಿಗೆ ಹೆಚ್ಚಿರೋದು, ನಮಗೆ ಏನೂ ಇಲ್ಲ. ಅವರ ಇದ್ರೆ ಏನು ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ನಮ್ಮ ತಲೆಗೆ ಬಂತು. ಈ ವಿಚಾರ ಬಂದಾಗ ಯಾಕೋ ಅನ್ನಿಸ್ತು, ಗುರುನಾಥರು ಎಲ್ಲರನ್ನೂ ಶೃಂಗೇರಿ ಗುರುಗಳ ಹತ್ರ ಕಳಿಸ್ತಾ ಇದ್ರಲ್ವಾ, ಈ ವಿಚಾರನ ಯಾಕೆ ನಾವು ನಮ್ಮ ಜಗದ್ಗುರುಗಳ ಹತ್ರ ನಾವು ವಿನಂತಿಸ್ಕೊಳ್ಬಾರ್ದು, ಅವರಿಗೊಂದು ವಿನಂತಿ ಇಡಬಾರ್ದು, ಏನಾದ್ರು ಹೆಚ್ಚು ಸೂಚಿಸಿ ಅಂತ ಹೇಳಿ ಅನ್ನೋ ಒಂದು ವಿಚಾರ ನಮ್ಮ ತಲೆಗೆ ಹೋಯ್ತು. ನಾವು ಇನ್ನೂ ನಮ್ಮ ಮನೆಯವಳು ಬಾಣಂತಿಯ ಸಮಯದಲ್ಲಿ ಇದರಲ್ಲಿ ಅವಳ ತಾಯಿ ಮನೇಲಿದ್ಲು. ಹಾಗಾಗಿ ನಾವು ಕಳಸಾಪುರದಿಂದ ನಾನು ಹೋಗಿ ಅವಳನ್ನ ಶೃಂಗೇರಿಗೆ ಕರ್ಕೊಂಡು ಹೋದೆ. ಶೃಂಗೇರಿಯಲ್ಲಿ ನಮ್ಮ ಒಬ್ರು ಸಂಬಂಧಿಕರು, ಅವ್ರ ಜೊತೆಗೆ ನಾವು ಹೋಗಿದ್ವಿ. ಗುರುದರ್ಶನಕ್ಕೆ ಹೋದ್ವಿ ಬೆಳಗಿನ ಸಮಯ. ಗುರುದರ್ಶನದಲ್ಲಿ ಎಲ್ಲ ಅವತ್ತು ಬಹಳ ಕಮ್ಮಿ ಜನ ಇದ್ರು. ನಾವು ಹೋಗ್ಬೇಕಾದ್ರೆ ಗುರುನಾಥರ ಒಂದು ಹೇಳಿಕೊಟ್ಟ ಮಂತ್ರವನ್ನ ನಾವು ಯಾವತ್ತೂ ಬಿಡಲೇ ಇಲ್ಲ. ಆ ಅದೃಷ್ಟಕ್ಕೆ ಅವತ್ತು ಕಮ್ಮಿ ಜನ ಇದ್ರು. ಮಹಾಸನ್ನಿಧಾನ ಆವಾಗ ಇನ್ನು ಶಿಷ್ಯ ಸ್ವೀಕಾರ ಆಗಿರಲಿಲ್ಲ. ಆ ಸಮಯದಲ್ಲಿ ಸನ್ನಿಧಾನ ಏನ್ ಬಂದಿತ್ತು ಅಂತ ಕೇಳಿದ್ರು. ನಾವು ಅವಳ ಜಾತಕವನ್ನು ಹಿಡ್ಕೊಂಡು ಹೋಗಿದ್ವಿ. ಅವ್ರ ಹತ್ರ ವಿನಂತಿಸ್ಕೊಂಡೆ, ಗುರುಗಳೇ, ನನಗೊಬ್ಳು ಮಗಳು, ಗುರುಗಳ ಕೃಪೆಯಿಂದ ನಮಗೊಂದು ಮಗಳ ಭಾಗ್ಯ ಬಂದಿದೆ. ಅವಳಿಗೆ ಹೆಸರಿಡಬೇಕಾದ್ರೆ ಸ್ವಲ್ಪ ಗೊಂದಲ ಉಂಟಾಗಿದೆ. ತಾವು ಯಾವ ಹೆಸರನ್ನ ಸೂಚಿಸ್ತಿರೋ ಆ ಹೆಸರನ್ನ ನಾನು ಇಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಅಂತೇಳಿ. ಅದಕ್ಕೆ ಮಹಾಸನ್ನಿಧಾನ ಜಾತಕ ತಂದಿದ್ರೋ ಅಂತ ಕೇಳಿದ್ರು. ಹೌದು ತಂದಿದ್ವಿ ಅಂತೇಳಿ ಕೊಟ್ಟೆ. ಜಾತಕವನ್ನು ಪರಿಪೂರ್ಣವಾಗಿ ತಿರುಗಿಸಿ ಅವರು ಎಲ್ಲ ನೋಡಿದ್ರು, ಓದಿದ್ರು. 1-2 ನಿಮಿಷ ಗಮನಿಸಿದ ಮೇಲೆ ಜಾತಕವನ್ನು ನನ್ನ ಕೈಲಿ ಇಡ್ತಾ, ಶ್ರೀದೇವಿ ಅಂತ ಹೆಸರಿಡು ಅಂತ ಹೇಳಿದ್ರು. ಅವರು ಹೇಳಿದ ಆ ಹೆಸರು ನಮ್ಮ ಕಿವಿಯಲ್ಲಿ ಅದು ಆ ಅನುಭವ ಇದೆಯಲ್ಲ, ಆ ಅಮ್ಮನವರೇ
ಹೆಸರು ಕೊಟ್ಟ ಒಂದು ಅನುಭವ ಆಗೋಯ್ತು ನಮಗೆ. ಆ ಶ್ರೀದೇವಿ ಅನ್ನೋ ಹೆಸರನ್ನೇ ನಾವು ನನ್ನ ಮಗಳಿಗೆ ಇವತ್ತಿಗೂ ಇಟ್ಟಿದ್ದೀವಿ. ಅದು ಗುರುಪುತ್ರಿ ಅನ್ನೋದಕ್ಕೆ ಇನ್ನೊಂದು ವಿಶೇಷವಾದ ಅನುಭವ ಅಂತ ಹೇಳಿದ್ರೆ, ನಾವು ಕಳಸಾಪುರಕ್ಕೆ ಬರ್ತಾ ಇದ್ವಿ. ನಾವು ಶೃಂಗೇರಿ ಯಾವಾಗ ವಾಸ್ತವ್ಯ ಮಾಡಿದ್ವೋ ಸ್ವಲ್ಪ ಸಮಯ ಆದ್ಮೇಲೆ ಅವಳಿಗೆ ಹೆಚ್ಚು ಕಡಿಮೆ 1.25 ವರ್ಷ, ನನ್ನ ಮಗಳಿಗೆ, ನಮ್ಮನೆ ಅವಳಿಗೆ ಬೆಂಗಳೂರಿಗೆ 5 ದಿವಸ ಟ್ರೈನಿಂಗ್ ಅಂತೇಳಿ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ನಾವು ಸಣ್ಣ ಮಗನ್ನ ಹಿಡ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಆ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಬರೋದು ಇದೆಲ್ಲ ಕಷ್ಟದ ವಿಚಾರ. ಏನ್ ಮಾಡೋದು, ಗೊಂದಲಕ್ಕೀಡಾಗ್ಬಿಟ್ವಿ. ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಆಮೇಲೆ 5 ದಿವಸ ಅಲ್ಲ, ಇನ್ನೂ 1 ವಾರ ಇತ್ತು ಸಮಯ. ಏನ್ ಮಾಡೋದು ಅಂತೇಳಿ ಅರ್ಥ ಆಗಿರ್ಲಿಲ್ಲ. ಕಡೆಗೆ ನಾನು ಕಳಸಾಪುರದಲ್ಲಿ ನಮ್ಮ ಮನೆ ಇದ್ದಿದ್ದನ್ನ ನಾವು ಇಟ್ಕೊಂಡಿದ್ವಿ. ನಾವು ಅಂದ್ಕೊಂಡ್ವಿ, ನಾವು ಅಲ್ಲಿರೋದು ಕಳಸಾಪುರದಲ್ಲಿ, ಆ ಮನೆಯಲ್ಲಿ ನಾನು ಮಗುನ್ನ ನಾನು ಇಟ್ಕೊಂಡು ನೀನು ಕಳಸಾಪುರದಿಂದನೇ ಬೆಂಗಳೂರಿಗೆ ಬೆಳಿಗ್ಗೆ ಹೋಗಿ ಮತ್ತೆ ಒಂದು 4 ದಿವಸ ಕಾರ್ಯಕ್ರಮ ಮುಗಿಸ್ಕೊಂಡು, ಅಲ್ಲ 3-4 ದಿವಸ ಕಾರ್ಯಕ್ರಮ ಮುಗಿಸ್ಕೊಂಡು ಬರೆದ್ರೆ ಆಗತ್ತೆ. ಏನೋ ನಾನು ಸುಧಾರಿಸಬಲ್ಲೆ, ಗುರುನಾಥರಿದ್ದಾರೆ, ಹೆಂಗೋ ಆಗ್ಬಹುದೇನೋ ಅಂತ ಒಂದು ಧೈರ್ಯವಾಗಿ ಮಾಡೋಣ ಅಂತೇಳಿ ಹೇಳಿದೆ ನಮ್ಮ ಮನೆಯೊಳಗೆ. ಅದಾಗಿ ಒಂದು 3-4 ದಿವಸ ಇದೆ ಅನ್ಬೇಕಾರೆ ಅವಳಿಗೊಂದು ಮೆಸೇಜ್ ಬರುತ್ತೆ, ಇಲ್ಲ 5 ದಿವಸ ಅಲ್ಲ 2 ದಿವಸ ಟ್ರೈನಿಂಗ್ ಅಂತೇಳಿ. ಸರಿ, ನಾವು 2 ದಿವಸಕ್ಕೋಸ್ಕರನಾದ್ರೂ ಮಾಡಬೇಕಲ್ಲ ಅಂತೇಳಿ ಅವಳನ್ನ ಕರ್ಕೊಂಡು ಬಂದು, ಅವಳು ಕಳಸಾಪುರಕ್ಕೆ ಹೋಗ ಹಿಂದಿನ ದಿವಸ, ಅಂದ್ರೆ ಕಳಸಾಪುರದಿಂದನೇ ನಾವು ಬೆಂಗಳೂರಿಗೆ, ಅವಳು ಬೆಂಗಳೂರಿಗೆ ಹೋಗೋದು ಅಂತ ಹೇಳಾಯ್ತು. ಹಿಂದಿನ ದಿವಸ ಬಂದು ನಾವು ಇದ್ದ ಮನೆಯಲ್ಲಿ ಉಳ್ಕೊಂಡ್ವಿ. ವೇದಿಕೆಗೆ ಹೋಗಿವಿ, ನಮಸ್ಕಾರ ಮಾಡಿ ಎಲ್ಲ ಹೋಗಿ ಮರುದಿನ ಬೆಳಿಗ್ಗೆ ನಮ್ಮ ಮನೆಯವಳು ಹೊರಟ್ಲು. ವಿಶೇಷ ಏನು ಅಂತ ಹೇಳಿದ್ರೆ, ನನ್ನ ಮಗಳು ವೇದಿಕೆನಲ್ಲಿ ಬಿಟ್ಟು ಹೋಗಿದ್ದೀನಿ. ನಾನು ಡ್ಯೂಟಿಗೆ ಹೋದೆ. ಡ್ಯೂಟಿಗೆ ಹೋಗಿ ನಾನು ಹೇಳಿದೆ, ನಾನು ನಮ್ಮ ಇವ್ರ ಹತ್ರ, ನಾನಿಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾಗ ನಾನು ಹೇಳಿದ್ದೆ, ನಮ್ಮ ಮೇಲೆ ಇರುವ ಅಧಿಕಾರಿಗಳಿಗೆ ಹೇಳಿ ಬಂದಿದ್ದೆ, ಕೇಳ್ಕೊಂಡಿದ್ದೆ ನಾನು, ಹೀಗಿದೆ ಸಮಸ್ಯೆ ಅಂತೇಳಿ. ಆಯ್ತು, ನೀವು ನಿಮ್ಮ ಡ್ಯೂಟಿ ಎಷ್ಟೊತ್ತಿಗೆ ಮುಗಿಸಿ, ಆದಷ್ಟು ಬೇಗ ಮುಗಿಸಿ ಹೋಗ್ಬೋದು ನೀವು ಅಂತ ಹೇಳಿದ್ರು ಕೂಡ. ಹಾಗಾಗಿ ವೇದಿಕೆನಲ್ಲಿ ಬಿಟ್ಟೋಗಿದ್ದೆ. ಬಿಟ್ಟು ಹೋಗಿ ನಾನು ವಾಪಸ್ ಬರ್ಬೇಕಾದ್ರೂ ಕೂಡ ಅವಳು ವೇದಿಕೆ ಬಿಟ್ಟು, ಅಷ್ಟು ಸಣ್ಣ ಮಗು ವೇದಿಕೆನಲ್ಲಿ ಪೂಜೆ ಆಗ್ಬೇಕಾದ್ರೆ ಪೂಜೆ ಪೂರ್ತಿ ಇದ್ದು, ಇಲ್ಲಿ ಬೆನಿಲಾ ಕಿಟ್ಟಿ ಅವರ ತಮ್ಮ ರಾಮಣ್ಣ ಅಭಿಷೇಕ ಮಾಡ್ತಾ ಇದ್ದಾರೆ, ಅವಳು ಕೂತ್ಕೊಂಡು ಅಭಿಷೇಕ ಮಾಡಿ ಅವಳ ಕೈಲೂ ಅಭಿಷೇಕ ಮಾಡಿಸಿದ್ದಾರೆ. ಯಾವುದೇ ಒಂದು ಕಿರಿಕಿರಿ ಇಲ್ದಲೇ, ನಮ್ಮ ಯಾವುದೇ ಒಂದು ನಾವು ಅಪ್ಪ ಬೇಕು ಅಮ್ಮ ಬೇಕು ಅಂತ ಕೇಳ್ದಾನೆ ಅವ್ರ ಜೊತೆಗೇ ಇದ್ದುಕೊಂಡು ಹೊಂದಿಕೊಂಡು, ನಮಗೆ ಇದ್ದಿದ್ದು ಅದೊಂದು ವಿಚಿತ್ರ ಅಂತ ಅನ್ನಿಸ್ತು. ಅಷ್ಟ್ರ ಮೇಲಾಗಿ ಅವತ್ತು ರಾತ್ರಿ ನನ್ನ ಜೊತೆಗೆ ಇರಬೇಕಾಯ್ತು. ಬೆನಿಲಾ ಕಿಟ್ಟಿ ಅವ್ರ ಮನೇಲಿ ಹೇಳಿದ್ರು, ಇಲ್ಲ ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದ್ರು. ಬೇಡ, ನಾನು ತೊಂದರೆ ಇಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳೋದೆ. ಅವತ್ತು ರಾತ್ರಿ ಸಾಯಂಕಾಲ ಆಗ್ಬೇಕಾದ್ರೆ ನಾವು ವೇದಿಕೆನಲ್ಲೇ ಇದ್ವಿ. ಹೆಚ್ಚು ಕಡಿಮೆ ಅಲ್ಲೇ ಊಟ ತಿಂಡಿ ಎಲ್ಲ ನಮ್ಗೆ ಅಲ್ಲೇ ಇದು ಮಾಡಿದ್ರು. ನಾವು ನಮ್ಮ ಮನೆಯವಳು ಫೋನ್ ಮಾಡಿ, ಮಗು ಚಿಂತೆ, ಅವಳಿಗೆ ಟ್ರೈನಿಂಗ್ ಅಲ್ಲಿದ್ರು, ಮಗು ಚಿಂತೆ. ಫೋನ್ ಮಾಡಿ ಮಗು ಹತ್ರ ಕೇಳಿದ್ಲು. ಆ ಮಗು ಹೇಳಿದ್ದು ಅವಳಿಗೆ ಇವತ್ತಿಗೂ ಆಶ್ಚರ್ಯ ಅನ್ನಿಸ್ತಾ ಇದೆ. ನಮ್ಗೆ ನಂಬಕ್ಕೆ ಆಗ್ಲಿಲ್ಲ. ಅಮ್ಮ, ನೀವೇನು ಚಿಂತೆ ಮಾಡ್ಬೇಡ, ನಾನು ಇಲ್ಲೇ ಇರ್ತೀನಿ, ನನಗೆ ಗುರುಗಳಿದ್ದಾರೆ, ನಾನು ಗುರುಗಳ ಜೊತೆಗೆ ಇರ್ತೀನಿ ಅಂತ ಹೇಳಿದ್ಲು. ಇದು ಆ ಮಗುವಿನ ಬಾಯಲ್ಲಿ ಬಂದದ್ದು. ಗುರುಗಳ ಪ್ರಸಾದ ಅಂತೇಳಿ ನಾವು ಏನು ನಮಗೆ ಅನ್ನಿಸುತ್ತಿತ್ತೋ ಅವತ್ತು ನಮಗೆ ಅನ್ನಿಸ್ತು, ಇದು ನಮ್ಮ ತರ್ಕಕ್ಕೆ ಮೀರಿದ್ದು. ಆ ಮಗುವಿನ ಬಾಯಲ್ಲಿ ಹಾಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಅವಳು ಯಾವತ್ತು ಮನೆ ಬಿಟ್ಟು, ಆ ಅಪ್ಪ ಅಮ್ಮನ ಬಿಟ್ಟು ಇದ್ದು ಅಭ್ಯಾಸ ಇರಲಿರೋ ಮಗು, ವೇದಿಕೆನಲ್ಲಿ ಎಲ್ಲರ ಜೊತೆಗೂ ಹೊಂದ್ಕೊಂಡು, ಅವರ ಮನೆಯವರ ಜೊತೆಗೆ ಎಲ್ಲರೂ ಹೊಂದ್ಕೊಂಡಿದ್ದರಿಂದಾಗಿ ಅವರಿಗೂ ಆ ಪ್ರೀತಿ ಸಹಜವಾಗಿ ಇತ್ತು. ನಮಗೆ ಬಹಳ ಬಹಳ ಸಂತೋಷ ಅನ್ನಿಸ್ತು. ನಮ್ಮ ಮನೆಯವಳು ಟ್ರೈನಿಂಗ್ ಆರಾಮಾಗಿ ಮುಗಿಸ್ಕೊಂಡು ಬಂದ್ಲು. ಮರುದಿನ ಬಂದಾಗ, ಅಮ್ಮ ನನಗಿಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ ಅಂತ ಹೇಳಿದ್ದ ಒಂದು ಮಾತು ಇದೆಯಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋ ಒಂದು ವಿಚಾರನೂ ಕೂಡ ಅವಳು ಹೇಳಿದ್ಲು. ಆವಾಗಿಂದ ಗುರುನಾಥರು ನಮಗೆ ಯಾವತ್ತಿದ್ರು ಆ ಮಗುವಿನ ರೂಪದಲ್ಲಿ ನಮ್ಗೆ ಏನೋ ಒಂದು ಅನುಭವಗಳನ್ನು ಕೊಡ್ತಾ ಇದ್ದಾರೆ, ಇವತ್ತಿಗೂ ಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ ಅನುಭವಗಳನ್ನ ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ.